ರಾಜ್ಯದಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಇರುವಂತದ್ದು ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕಿನ್ಯಾದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಜೋರಾಗೇ ಇದೆ. ಅದರಲ್ಲೂ ಸ್ಪೆಷಲಿ ಕರಾವಳಿ ಜಿಲ್ಲೆಗಳಲ್ಲಂತೂ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ರಸ್ತೆಯಲ್ಲಿಯೇ ಹರಿತಾ ಇರುವಂಥದ್ದು ಮಳೆ ನೀರು ಹರಿದು ಹೋಗ್ಲಿಕ್ಕೆ ಜಾಗವಿಲ್ಲದೆ ನೆರೆ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಸ್ಪೀಕರ್ ಆಗಿ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂಥ ಖಾದರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಉಳ್ಳಾಲದ ಶಾಸಕರು ಯುಟಿ ಖಾದರ್ ಅವರು ಹೋಗಿದ್ದಾರೆ, ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯುಟಿ ಖಾದರ್ ಅವರು ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಎಡೆಬಿಡದೆ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ನೆರೆ ಸೃಷ್ಟಿಯಾಗಿದೆ. ನೀರು ಫ್ಲೋ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇದು ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಟ್ಟಿರುವಂಥ ಈ ಸಂದರ್ಭದಲ್ಲಿ ಕರಾವಳಿಯಲ್ಲಂತೂ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಆ ದೃಶ್ಯಾವಳಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಅಲ್ಲಿ ಮಳೆ ಆರ್ಭಟ ಇದೆ, ಅಬ್ಬರ ಇದೆ ಅನ್ನುವಂಥದ್ದನ್ನು. ಎಡಬಿಡದೆ ಮಳೆ ಸುರಿದಿತ್ತು. ಸೊ ಹೀಗಾಗಿ ನೆರೆಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. 1 ಅಡಿ 2 ಅಡಿಯಷ್ಟು ರೋಡ್ಗಳಲ್ಲೂ ಕೂಡ ನೀರು ನಿಂತಿರುವಂಥದ್ದು. ಆಲ್ಮೋಸ್ಟ್ ತುಂಬ ಕಡೆ ಅಲ್ಲಿ ರೋಡ್ ಬ್ಲಾಕ್ ಕೂಡ ಆಗೋಗಿದೆ. ಇನ್ನೊಂದು ಕಡೆ ನೆರೆ ಎಲ್ಲೆಲ್ಲಿ ಸೃಷ್ಟಿಯಾಗಿದೆ ಅಂಥ ಸ್ಥಳಗಳಿಗೆ ವಿಧಾನಸಭೆಯ ಸ್ಪೀಕರ್ ಹಾಗೂ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂಥ ಯುಟಿ ಖಾದರ್ ಅವರು ಅಧಿಕಾರಿಗಳ ಜೊತೆ ತೆರಳಿ ಅಲ್ಲಿ ಏನು ಮಾಡಬೇಕು, ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಅಲ್ಲಿನ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೂಡ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಂಗಲ್ ಆರ್ಭಟ ಕಿನ್ನಿಗೋಳಿ ಸುತ್ತಮುತ್ತ ಹೊಲಗಳಿಗೆ ನುಗ್ಗಿರುವಂಥದ್ದು ನೀರು. ನಂದಿನಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ತೋರಿಸ್ತಾ ಇದ್ವಿ ಕಿನ್ನಿಗೋಳಿ ಭಾಗದಲ್ಲಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸ್ಬೋದು. ಅಡಿಕೆ ತೋಟಕ್ಕೆ ನುಗ್ಗಿರುವಂಥದ್ದು ಮಳೆ ನೀರು ನಿನ್ನೆಗಿಂತ ಕಡಿಮೆ ಆಗಿದೆ. ಸ್ವಲ್ಪ ನೆರೆ ಅಲ್ಲಿ ನಂದಿನಿ ನದಿಯಲ್ಲಿ ಇಳಿತಾ ಇರುವಂಥದ್ದು ನೀರಿನ ಮಟ್ಟ. ಈ ಅಡಿಕೆ ತೋಟಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಹ ಸಂದರ್ಭದಲ್ಲಿ ರೋಗ ಬಾಧೆ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ಫ್ಲೋಯಿಂಗ್ ವಾಟರ್ ಇದ್ದರೆ ಒಂಥರ, ಆದರೆ ನೀರು ನಿಂತ್ಕೊಂಡಾಗ ಮಾತ್ರ ಅಲ್ಲಿನ ಬೆಳೆನೂ ಕೂಡ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಕಿನ್ನಿಗೋಳಿಯಿಂದ ನಮ್ಮ ಪ್ರತಿನಿಧಿ ಕಿಶನ್ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಂಗಾಲ್ ಚಂಡಮಾರುತದ ಅಬ್ಬರ ಮುಂದುವರೆದಿದೆ. ಕಳೆದ ಮಧ್ಯಾಹ್ನದಿಂದ ಎಡೆಬಿಡದೆ ಮಳೆ ಸುರಿಯುತ್ತಾ ಇದೆ. ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿ, ಹಳ್ಳ, ತೊರೆಗಳು ಎಲ್ಲವೂ ಕೂಡ ಮೈತುಂಬಿ ಹರಿತಾ ಇರುವಂತದ್ದು. ನಾವೀಗ ಮರವೂರಿನ ಪಲ್ಗುಡಿ ನದಿಯ ದಡದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ನೀರಿನ ಹರಿವು ಅಗಾಧವಾಗಿ ಹರಿತಾ ಇರುವಂತದ್ದು. ಕಳೆದ 18 ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಪಲ್ಗುಡಿ, ನೇತ್ರಾವತಿ ಸೇರಿದಂತೆ ಜಿಲ್ಲೆಯ ಹಲವು ನದಿಗಳು ಈಗ ಮೈತುಂಬಿ ಹರಿತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ನದಿ ಪಾತ್ರದ ಜನರು ಎಚ್ಚರಿಕೆಯನ್ನು ವಹಿಸಬೇಕೆಂಬ ಸೂಚನೆ ಕೊಟ್ಟಿದ್ದಾರೆ. ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ಎಲ್ಲ ಕಿಂಡಿ ಅಣೆಕಟ್ಟುಗಳ ಗೇಟ್ಗಳನ್ನ ತೆರವು ಮಾಡಲಾಗಿದೆ. ಪಲ್ಗುಣಿ ನದಿ ಹರಿಯುವಂತಹ ಹಲವು ಭಾಗದಲ್ಲಿ ತಗ್ಗು ಪ್ರದೇಶದ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿದೆ. ಅದು ಮುಲ್ಕಿ, ಏಳಿಂಜೆ ಮುಂತಾದ ಪ್ರದೇಶಗಳಲ್ಲಿ ಈಗ ಕೃಷಿ ಭೂಮಿ, ಅಡಿಕೆ ತೋಟ, ಗದ್ದೆಗಳು ಎಲ್ಲವೂ ಕೂಡ ಜಲಾವೃತಗೊಂಡಿದೆ. ಮುಂದಿನ ಕೆಲ ಗಂಟೆಗಳಲ್ಲಿ ಮಳೆ ಜಾಸ್ತಿ ಆಗುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ನದಿ ಪಾತ್ರ ಜನರು, ಸಮುದ್ರದ ತೀರ ಜನರು ಎಚ್ಚರವನ್ನ ವಹಿಸಬೇಕೆಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಯಾವೆಲ್ಲ ಭಾಗದಲ್ಲಿ ಗಾಳಿ ಮಳೆ ಬಿರುಸಾಗಿ ಪಡೆಯುತ್ತೆಯೋ ಆ ಭಾಗದಲ್ಲಿರುವಂತಹ ಎತ್ತರ ಪ್ರದೇಶದ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಬೇಕೆಂಬ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಮತ್ತು ಡಿಸೆಂಬರ್ 6ನೇ ತಾರೀಕು ತನಕ ಸಮುದ್ರಕ್ಕೆ ಮೀನುಗಾರರು ಇಳಿಬಾರದು, ಸಮುದ್ರ ತೀರದಲ್ಲಿ ಜನರು ಎಚ್ಚರವನ್ನು ವಹಿಸಬೇಕೆಂಬ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಜಿಲ್ಲೆಯ ತೀರ್ಥಕ್ಷೇತ್ರಗಳಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾದ ಹಿನ್ನೆಲೆಯಲ್ಲಿ ನದಿಯಲ್ಲಿ ತೀರ್ಥಸ್ಥಾನಕ್ಕೆ ಅವಕಾಶ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿಯ ಮಹೋತ್ಸವ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಸುಮಾರು 15 ಮಂದಿ ಸಿಬ್ಬಂದಿಗಳನ್ನ ಕುಮಾರಧಾರ ನದಿ ತಟದಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿದು ಸ್ನಾನ ಮಾಡೋಕೆ ಭಕ್ತರಿಗೆ ಅವಕಾಶವನ್ನ ಕೊಡ್ಲಾಗ್ತಾ ಇಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ ಹೋದ್ರೆ ಈಗಾಗಲೇ
ಇಡೀ ಜಿಲ್ಲೆಯಲ್ಲಿ ದಟ್ಟವಾದ ಮೋಡ ಕವಿದ ವಾತಾವರಣ ಇರುವಂತದ್ದು. ಮುಂದಿನ ಕೆಲ ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸೂಚನೆ ಕೂಡ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಇರಬೇಕೆಂಬ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಮುಂದಿನ ಕೆಲ ಗಂಟೆಗಳಲ್ಲಿ ಮಳೆ ಮತ್ತಷ್ಟು ಬಿರುಸನ್ನ ಪಡೆಯುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರಬೇಕೆಂಬ ಮನವಿಯನ್ನ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕರಾವಳಿ ಮಲೆನಾಡಿನಲ್ಲಿ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಂಗಲ್ ಅಬ್ಬರ ಇರುವಂಥದ್ದು, ಭಾರಿ ಮಳೆಗೆ ಕೊಚ್ಚಿ ಹೋಗಿರುವಂಥದ್ದು ಭತ್ತದ ಬೀಜ. ಅದ್ಯಪಾಡಿ ಸೇರಿದಂತೆ ಹಲವು ಕಡೆ ಬೆಳೆ ನಾಶ ಆಗಿದೆ. ಭಾರಿ ಮಳೆಯಿಂದ ಗದ್ದೆ ತೋಟಗಳಿಗೆ ನುಗ್ಗಿರುವಂಥದ್ದು ನೀರು. ನಾಳೆಯೂ ಕೂಡ ಭಾರಿ ಮಳೆ ಬರುವಂಥ ಮುನ್ಸೂಚನೆಯನ್ನ ಕೊಡಲಾಗಿದೆ. ಭತ್ತದ ಬೆಳೆ ಅಲ್ಲಿ ನಾಶ ಆಗೋಗಿದೆ. ಮಳೆಯ ಪ್ರಮಾಣ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಅಲ್ಲಿ ಎಷ್ಟು ಜೋರಾಗಿ ಹರಿತಾ ಇದೆಯಲ್ಲ, ಒಂದು ಫಾಲ್ಸ್ ಕಾಣಿಸ್ತಾ ಇತ್ತಲ್ಲ, ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ ಬೆಳೆಗಳು ಯಾವ ರೀತಿಯಾಗಿ ನೀರ್ಪಾಲಾಗೋಗಿದೆ ಅನ್ನುವಂಥದ್ದು. ಇದು ಅದ್ಯಪಾಡಿಯಲ್ಲಿ ಕಂಡು ಬಂದಂಥ ದೃಶ್ಯಾವಳಿ. ಅದು ಆಲ್ಮೋಸ್ಟ್ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಭಾಗದಲ್ಲಿ ಮಳೆ ಸುರಿತಾ ಇದೆ. ಹಾಗೆ ಮಲೆನಾಡು ಭಾಗದ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ಬೆಳೆ ನಷ್ಟದ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಫೆಂಗಾಲ್ ಚಂಡಮಾರುತದ ಅಬ್ಬರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ಕಳೆದ ಮಧ್ಯಾಹ್ನದಿಂದ ಇಡೀ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಹಲವು ಕೃಷಿಗಳು ಈಗ ನಾಶವಾಗಿರುವಂಥದ್ದು. ಪ್ರಮುಖವಾಗಿ ಭತ್ತದ ಕೃಷಿಗೆ ಈ ಫೆಂಗಾಲ್ ಚಂಡಮಾರುತ ನಾಶವನ್ನ ತರ್ತಾ ಇದೆ. ನಾವೀಗ ಅದ್ಯಪ್ಪಾಡಿಯ ಒಂದು ಗದ್ದೆ ಪ್ರದೇಶದಲ್ಲಿವೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಗದ್ದೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಈ ಗದ್ದೆಯಲ್ಲಿ ಬಿತ್ತನೆ ಬೀಜವನ್ನ ಬಿತ್ತಿದ್ರು. ಯಾವುದೇ ಮಳೆಯ ಮುನ್ಸೂಚನೆ ಇಲ್ಲದ ಕಾರಣಕ್ಕಾಗಿ ಒಳ್ಳೆಯ ಫಸಲನ್ನು ತೆಗೆಯುವಂತಹ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಫೆಂಗಾಲ್ ಚಂಡಮಾರುತದ ಅಬ್ಬರದಿಂದಾಗಿ ಗದ್ದೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಬಿತ್ತಿದ ಬೀಜ ಈಗ ನೆರೆಯ ನೀರಿನಲ್ಲಿ ಹೋಗ್ತಾ ಇದೆ. ಸಾಕಷ್ಟು ನಷ್ಟವನ್ನ ಅನುಭವಿಸ್ತಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಭತ್ತವನ್ನ ಹೇರಳವಾಗಿ ಬೆಳೆಯುವಂತಹ ಗ್ರಾಮಗಳಲ್ಲಿ ಅದ್ಯಪ್ಪಾಡಿ ಗ್ರಾಮ ಕೂಡ ಒಂದು. ಈ ಭಾಗದ ಜನ ಈ ಸಂದರ್ಭದಲ್ಲಿ ಕೊಳಕೆ ಬೀಜವನ್ನ ಬಿತ್ತಾರೆ. ಮತ್ತೆ ಅದು ಕಟಾವಿಗೆ ಬಂದಂತಹ ಸಂದರ್ಭದಲ್ಲಿ ಒಳ್ಳೆ ಹೇರಳವಾಗಿ ಭತ್ತದ ಬೆಳೆಯನ್ನ ತೆಗೀತಾರೆ. ಆದ್ರೆ ಈ ಬಾರಿ ಫೆಂಗಾಲ್ ಚಂಡಮಾರುತದ ಪರಿಣಾಮದಿಂದಾಗಿ ಈ ಭತ್ತ ಕೃಷಿ ಈಗ ನಾಶವಾಗಿರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಬಿತ್ತಿದಂಥ ಬೀಜ ಗಮನಿಸ್ತಾ ಇದ್ದೀರಿ, ಮೊಳಕೆ ಬರ್ತಾ ಇದೆ. ಆದ್ರೂ ಕೂಡ ಈಗ ಮಳೆಯ ಹಿನ್ನೆಲೆಯಲ್ಲಿ ಅದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದ್ಯಪ್ಪಾಡಿಯ ಸುಮಾರಷ್ಟು ಎಕರೆ ಈಗ ನೆರೆ ಬಾಧಿತವಾಗಿರುವಂಥದ್ದು. ಬಿತ್ತಿದ ಬೀಜಗಳೆಲ್ಲವೂ ಕೂಡ ನೆರೆಗೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಫೆಂಗಾಲ್ ಚಂಡಮಾರುತದ ಅನಿರೀಕ್ಷಿತ ಮಳೆ ಭತ್ತದ ಬೆಳೆಗಾರರಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ. ಇನ್ನೂ 2-3 ದಿನಗಳ ಕಾಲ ಈ ರೀತಿಯಾಗಿ ಮಳೆ ಇರುವಂತಹ ಸಾಧ್ಯತೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜಿಲ್ಲಾಡಳಿತ ಈ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಂದಿನ ಕೆಲ ಗಂಟೆಗಳಲ್ಲಿ ಭಾರಿ ಗಾಳಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಜಿಲ್ಲೆಯಲ್ಲಿ ಹಲವೆಡೆ ಭತ್ತದ ಕಟಾವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೆಡೆ ಕಟಾವಾಗಿದೆ, ಇನ್ನು ಕೆಲವು ಕಡೆ ಬಿತ್ತನೆ ಬೀಜವನ್ನ ಬಿತ್ತಾ ಇದ್ದಾರೆ. ಆದ್ರೆ ಈ ಮಳೆ ಸಾಕಷ್ಟು ದೊಡ್ಡ ಮಟ್ಟಿನ ಹೊಡೆತವನ್ನ ಭತ್ತದ ಕೃಷಿಗೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕೃಷಿಕರು ಕಂಗಾಲಾಗಿದ್ದಾರೆ. ಈ ಫೆಂಗಾಲ್ ಚಂಡಮಾರುತದ ಅನಿರೀಕ್ಷಿತ ಮಳೆ ಹಲವು ನಷ್ಟಗಳನ್ನು ಕೂಡ ತಂದೊಡ್ಡಿರುವಂಥದ್ದು. ಹಲವೆಡೆ ಗುಡ್ಡಗಳು ಕುಸಿತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿ ಗುಡ್ಡದ ಮೇಲ್ಭಾಗದಲ್ಲಿ ಇರುವಂತಹ ಮನೆಗಳು 2 ದಿನಗಳವರೆಗೆ ಅವರು ಶಿಫ್ಟ್ ಅನ್ನು ಮಾಡಬೇಕೆಂಬ ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ಆ ರೆಸಾರ್ಟ್ಗಳು ಅಂದ್ರೆ ಬೀಚ್ ಬದಿಯಲ್ಲಿ ಯಾವೆಲ್ಲ ರೆಸಾರ್ಟ್ಗಳಿವೋ ಆ ರೆಸಾರ್ಟ್ಗಳಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯಾಗಿ ಅನಾಹುತ ಆದ್ರೆ ಅದರ ನೇರವಾದ ಹೊಣೆಯನ್ನ ರೆಸಾರ್ಟ್ ಮಾಲೀಕರಿಗೆ ಕೊಡ್ತೀವಿ ಎಂಬ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಳೆದ 18 ಗಂಟೆಗಳಿಂದ ಫೆಂಗಾಲ್ ಚಂಡಮಾರುತ ಇಡೀ ಜಿಲ್ಲೆಯಲ್ಲಿ ಅಬ್ಬರಿಸ್ತಿದೆ. ಇಡೀ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಕೂಡ ಇದೆ. ಮುಂದಿನ ಗಂಟೆಗಳಲ್ಲಿ ಈ ಮಳೆಯ ಅಬ್ಬರ ಜಾಸ್ತಿ ಆಗುವಂತ ಸೂಚನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನೀಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.